Aptas Ayurveda Trust, reach Ayurveda to each. Celebrating its 10th anniversary presents Ayurgrama 3.0, third edition of national level Ayurveda contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapith. Prize for the contest is sponsored by Vaidya Chetan Upadhyaya, founder and managing director of Pranavaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, health advocacy for renaissance of sensory health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಹನಗಂಡಿ ಗ್ರಾಮವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ತಾಲೂಕಿಗೆ ಸೇರಿರುವ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ಚಿಕ್ಕ ಗ್ರಾಮವಾಗಿದೆ. ಈ ಗ್ರಾಮವು ತನ್ನ ಪುರಾತನ ಕೋಟೆ ಮತ್ತು ಪ್ರಾದೇಶಿಕ ರಾಜಮನೆತನಗಳ ಐತಿಹಾಸಕ್ಕೆ ಹೆಸರುವಾಸಿಯಾಗಿದೆ. ಈ ಹಳ್ಳಿಯಲ್ಲಿ ಸುಮಾರು 1500 ಕುಟುಂಬಗಳು ನೆಲೆಸಿವೆ. ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೃಷಿಯನ್ನೇ ಜನ ಮೆಚ್ಚಿಕೊಂಡಿದ್ದಾರೆ. ಕಬ್ಬು, ಬಾಳೆ ತೋಟ, ಜೋಳ, ಅರಿಶಿನ, ಎಲೆಕೋಸು ಇಲ್ಲಿನ ಮುಖ್ಯ ಬೆಳೆ. ಈ ಹಳ್ಳಿಯಲ್ಲಿ ಅನೇಕ ಜನರು ಕರಕುಶಲಕರ್ಮಿಗಳಾಗಿದ್ದು, ಮೂರ್ತಿ ತಯಾರಿಕೆ ಹಾಗೂ ಗಣಪತಿಯ ಮಣ್ಣಿನ ವಿಗ್ರಹದ ತಯಾರಿಕೆಯು ಇವರ ಕುಲಕಸುಬಾಗಿದೆ. ಹಚ್ಚ ಹಸಿರಿಂದ ಮೈ ತುಂಬಿಕೊಂಡ ಈ ಗ್ರಾಮವನ್ನು ನಮ್ಮ ಸ್ವಸ್ಥ ಸಂಕಲ್ಪದ ಕಾರ್ಯಕ್ಷೇತ್ರವು ಆಪ್ತಾಸ್ ಆಯುರ್ವೇದ ಆಯೋಜಿಸಿದ ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಎನ್ನುವ ಸ್ವಸ್ಥ ಇಂದ್ರಿಯ ಆರೋಗ್ಯದ ಶಿಬಿರಕ್ಕೆ ಆಯ್ಕೆ ಮಾಡಿದ್ದೇವೆ.
ಆಯುರ್ಗ್ರಾಮ 3.0 ಕಾರ್ಯಕ್ರಮದ ಪ್ರಥಮ ಹಂತವಾಗಿ ತಂಡವು ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಮುಖ್ಯ ಗಣ್ಯರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳನ್ನು ಸೌಜನ್ಯದಿಂದ ಭೇಟಿ ಮಾಡಿ ಅನುಮತಿ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ದೇಶಿ ಗ್ರಾಮದಲ್ಲಿ ಕೈಗೊಳ್ಳಲಿರುವ ಆರೋಗ್ಯ ಜಾಗೃತಿ ಸರ್ವೆ ಆಪರೇಷನ್ ಮಾಡ್ತೀವಿ ಅದ್ರ ಹಿಂಗೆ ಕಣ್ಣು ಸ್ವಲ್ಪ ಏನಾರ ಪ್ರಾಬ್ಲಮ್ ಇರ್ತದ, ಕಿವಿ, ಮೂಗ, ನಾಲ್ಗೆ, ಚರ್ಮದ ಏನಾರ ರೋಗ ಇರ್ತಾವ. ನಾವು ಈಗ ಇಲ್ಲೇ ಬಂದ್ರೆ 2 ಗಂಟೆಗೆ ಬಂದ್ರೆ ನಾಳೆ ರೀ ಆಗಸ್ಟ್ 1ರಿಂದ ಆಗಸ್ಟ್ ಗೌಡ್ರ ಮಠ ಇಲ್ಲೇ ಇರ್ತೀವಿ ನಾವು. ಇಲ್ಲಿ ಭವನ ಐತಲ್ರಿ, ಭವನದಾಗ ಇರ್ತೀವಿ ನಾವು ಪಂಚಾಯತ್. ಹಾಗೂ ವಿವಿಧ ಆಯುರ್ಗ್ರಾಮ 3.0 ಪೂರ್ವ ಶಿಬಿರ ಸಮೀಕ್ಷೆಯ ಅಂಗವಾಗಿ ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಲಾಯಿತು. ಇಂದ್ರಿಯ ಆರೋಗ್ಯ ಸಮೀಕ್ಷೆ ಮೂಲಕ ಗ್ರಾಮಸ್ಥರ ಆರೋಗ್ಯ ಸಮಸ್ಯೆಗಳು ಹಾಗೂ ಅವಶ್ಯಕತೆಗಳ ಕುರಿತು ಮಾಹಿತಿ ಸಂಗ್ರಹಿಸಲಾಯಿತು. ಮೊದಲನೆಯ ದಿನವು ಉದ್ಘಾಟನಾ ಸಮಾರಂಭವನ್ನು ಹನಗಂಡಿ ಗ್ರಾಮದ ಗೌರವಾನ್ವಿತ ಹಿರಿಯರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಆಯುರ್ಗ್ರಾಮ್ 3.0ಗೆ ಚಾಲನೆ ನೀಡಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಇಂದ್ರಿಯ ಆರೋಗ್ಯದ ಪ್ರತಿಜ್ಞೆ ಸ್ವೀಕರಿಸುವ ಮೂಲಕ ನಮ್ಮ ಇಂದ್ರಿಯಗಳ ಆರೋಗ್ಯವನ್ನು ಕಾಪಾಡುವ ಸಂಕಲ್ಪ ಮಾಡಲಾಯಿತು. ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಾಮಾಣಿಕವಾಗಿ ಕಾರ್ಯಕ್ರಮದ ನಂತರ ವೇದಿಕೆ ಮೇಲೆ ಆಸೀನರಾದ ಗಣ್ಯರು, ಶಾಲಾ ಶಿಕ್ಷಕ ವೃಂದ ಹಾಗೂ ಆಯುರ್ಗ್ರಾಮ್ 3.0 ಸ್ವಸ್ಥ ಸಂಕಲ್ಪ ತಂಡದ ಚೀಫ್ ಕೋಆರ್ಡಿನೇಟರ್ ಆದ ಡಾಕ್ಟರ್ ಬಸವರಾಜ್ ಹೊನ್ನಾಳಿ ಸರ್ ನೇತೃತ್ವದಲ್ಲಿ ಇಂದ್ರಿಯ ಆರೋಗ್ಯದ ಜಾಗೃತಿ ರ್ಯಾಲಿಗೆ ಚಾಲನೆ ನೀಡಲಾಯಿತು. ರ್ಯಾಲಿಯಲ್ಲಿ ಶಾಲಾ ಮಕ್ಕಳ ಸಹಾಯದಿಂದ ನಮ್ಮ ಸ್ವಸ್ಥ ಸಂಕಲ್ಪ ತಂಡವು ಗ್ರಾಮದ ಮೂಲೆ ಮೂಲೆಗೆ ತಲುಪಿ ಘೋಷಣೆಗಳ ಮೂಲಕ ಇಂದ್ರಿಯಗಳ ಆರೋಗ್ಯ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿತು. ಅದಾದ ಮೇಲೆ ನಮ್ಮ ಆಯುರ್ಗ್ರಾಮ್ ತಂಡದ ಸದಸ್ಯರಿಂದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಅಡುಗೆ ಸಿಬ್ಬಂದಿಗೆ ಋತುಚರ್ಯದ ಬಗ್ಗೆ ವಿವರಣೆ ನೀಡಲಾಯಿತು. ಇದರಲ್ಲಿ ಋತುಗಳಿಗೆ ಅನುಸಾರವಾಗಿ ಪೌಷ್ಟಿಕ ಆಹಾರ, ಪಥ್ಯ ಅಪಥ್ಯ, ಆಹಾರ ವಿಹಾರ ಹಾಗೂ ಪಂಚೇಂದ್ರಿಯಗಳ ಆರೋಗ್ಯ ಕಾಪಾಡುವ ಆಹಾರ ಪದ್ಧತಿ ಕುರಿತು ವಿಶೇಷ ಮಾರ್ಗದರ್ಶನ ನೀಡಲಾಯಿತು.
ಇರುವ ಕೆಲವು ಸಾರ್ವಜನಿಕರ ಮನೆಗಳಿಗೆ ಭೇಟಿ ನೀಡಿ ಕ್ರಿಯಾಕಲ್ಪಗಳ ಬಗ್ಗೆ ಅಗತ್ಯ ಸಲಹೆಯನ್ನು ನೀಡಲಾಯಿತು. ಇದರಲ್ಲಿ ಪಿಂಡಿ, ವಿಡಾಲಕ, ಪ್ರಕ್ಷಾಳನ, ಅಚ್ಚೋತನ ಇತ್ಯಾದಿಗಳನ್ನು ಜನರಿಗೆ ಮಾಡಿ ತೋರಿಸಲಾಯಿತು. गाडी ಬೈಕಲ್ಲಿ ಭಾಳ ಓಡಾಡಿರ್ತೀರ ಥರ ಮಾಡ್ಕೊಂಡ್ರೆ ರಿಲ್ಯಾಕ್ಸ್ ಆಗ್ತದೆ. ಮತ್ತೆ ಕೆಂಪಾಗೋದು ಬೈಕಲ್ಲಿ ಏನಾಗಲ್ಲ. ನಂತರ ಮಧುಮೇಹ ಪೀಡಿತ ರೋಗಿಗಳು ಹಾಗೂ ವೃದ್ಧರಿಗೆ ನೇತ್ರಯೋಗ ಹಾಗೂ ಕಣ್ಣಿನ ಆರೋಗ್ಯ ಕುರಿತು ಕೆಲವು ಸಲಹೆಗಳನ್ನು ನೀಡಲಾಯಿತು. ನಮ್ಮ ದಿನವು ಆರಂಭಿಸಲಾಯಿತು. ಯೋಗದ ಮೂಲಕ ದೈಹಿಕ, ಮಾನಸಿಕ ಮತ್ತು ಇಂದ್ರಿಯಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ನೀಡಲಾಯಿತು. ಅನಂತರ ಸಂಹಿತಾ ಪಠಣವನ್ನು ನಡೆಸಿ ದಿನದ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡಿಕೊಳ್ಳಲಾಯಿತು. ಸಾರ್ವಜನಿಕರಿಗಾಗಿ ಇಂದ್ರಿಯ ಆರೋಗ್ಯ ಕುರಿತು ದಿನಚರ್ಯ ಪ್ರದರ್ಶನ ಮಾಡಲಾಯಿತು. ಎಲ್ಲಿ ಮಟ್ಟ ಇಟ್ಕೋಬೇಕಂದ್ರೆ ಕಣ್ಣಿಂದ ಆಗಲಿ ಅಥವಾ ಮೂಗಿಂದ ಆಗಲಿ ನೀರು ಬರೋವರೆಗೂ ನಾವು ಹಿಡ್ಕೋಬೇಕ್ರಿ. ಅದು ಬಂದಾದ್ಮೇಲೆ ಅದನ್ನ ನಾವು ಬಾಯಿಂದ ಹೊರಗೆ ಹಾಕ್ಬೇಕ್ರಿ. ಅಂತ ತಲೆಗೆ ಎಣ್ಣೆ ಹಚ್ತಿರ್ತೇವಲ್ರಿ, ಒಂಚೂರ ಎಣ್ಣೆ ಸೋರಾಡ್ ಬರತ್ತೆ ಹೇಳಿ ಇಲ್ಲಿ ತಾಳ್ಬೇಕು. ಈಗ ನಾವು ಶಿರೋಭ್ಯಂಗನ ನಾರ್ಮಲ್ ಆಗಿ ಮಸಾಜ್ ಅಂತ ಹಿಂಗ ಎಲ್ಲಾ ಕಡೆ ಹಚ್ತೇವಲ್ರಿ. ನಾವು ಆಯುರ್ವೇದದಾಗ ಹೆಂಗ್ ಹೇಳ್ತಾರ 9 ಸ್ಟೆಪ್ಸ್ ಇದಾವ್ರಿ. ಈಗ ನಾವು ಒಂದೊಂದ್ ಹೇಳ್ಕೊತ ಹೋಗ್ತಾನ, ಒಂದೊಂದ್ ಮಾಡಿ ತೋರಿಸ್ತಾವ. ಫಸ್ಟ್ ಮನೆದು
ಮೊದಲ ಇದ ಯೂಸ್ ಮಾಡ್ತಿದ್ವಿ, ಇವಾಗ ಫ್ರೆಶ್ ಬಂದವ. ಇದ್ರ ಹಚ್ಚಿ ಅಂದ್ರೆ ಅದು ನಮ್ ಕಿರುಬೆರಳಿನಷ್ಟು ದಪ್ಪ ಇರ್ಬೇಕು ಮತ್ತು 9 ಇಂಚು ಉದ್ದ ಇರ್ಬೇಕ್ರಿ. ಸಿಪ್ಪಿಸುದ್ರಿ ಅದನ್ನ ಕಚ್ಚಬೇಕ್ರಿ. ಕಚ್ಚಿ ಅದ್ ಹಿಂಗ ಅಂಗಲ ನೋಡ್ರಿ ಅದನ್ನ ಹಿಂಗ ಹಿಂಗ ಮಾಡಿ ತಿಕ್ಕೋಬೇಕ್ರಿ. ಅದು ಕತ್ತದವನ ಅಂತ ಕರೀತಾರೆ, ಅದು ತಿಕ್ಕೊಳೋದು. ಅದಕ್ಕೆ ಕಣ್ಣಿ ಕಳಿ ಅದು ಅಂಜನ ಅಂತ ಕರೀತಾರೆ. ನೆಕ್ಸ್ಟ್ ರೀ ಅಭ್ಯಂಗ ಮಾಡ್ಕೋಬೇಕ್ರಿ. ದಿನ ಬಾಡಿ ಮಸಾಜ್ ಎಣ್ಣೆ ಹಚ್ಕೊಂಡು ಬಾಡಿ ತಿಕ್ಕೋಬೇಕ್ರಿ. ಇದು ಒಂದ್ ಸ್ವಲ್ಪ ಹೊತ್ತು ಅದನ್ನ ಆರಾಗ್ಬಿಟ್ಟು ಆಮೇಲೆ ಜಳಕ ಮಾಡ್ಬೇಕ್ರಿ. ಈಗ ರೀ ಇವ್ರಿಗ ಮಾಡಿ ತೋರಿಸ್ತಾರೆ. ಇವ್ರು ಮೈಗ ಮಸಾಜ್ ಹೊಸಂಗಿಲ್ಲ, ತಲೆ ಹೆಂಗ್ ಮಾಡ್ಕೋಬೇಕಂತ ತೋರಿಸ್ತಾರೆ. ಹೆಂಗ್ ಮಾಡ್ಬೇಕು ಅದರಿಂದ ಇದು ಶಾಲಾ ಮಕ್ಕಳ ಮನರಂಜನೆ ಮತ್ತು ಕೌಶಲ್ಯಭರಿತ ಪ್ರತಿಭೆಯನ್ನು ಹೊರಹಾಕಲು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಮಧ್ಯಾಹ್ನ ಊಟದ ವಿರಾಮದ ನಂತರ ಗ್ರಾಮದಲ್ಲಿ ಗೋಡೆಗಳ ಮೇಲೆ ಸ್ವಸ್ಥ ಸಂಕಲ್ಪ ತಂಡದ ಸದಸ್ಯರಿಂದ ಆರೋಗ್ಯ ಕುರಿತು ಇಂದ್ರಿಯಗಳ ಸುಂದರವಾದ ಚಿತ್ರಗಳನ್ನು ರಚಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು. ತದನಂತರ ಇಂದ್ರಿಯ ಆರೋಗ್ಯಕ್ಕಾಗಿ ಆಹಾರ ಮತ್ತು ನಿದ್ರೆಯ ಮಹತ್ವವನ್ನು ಜನರಿಗೆ ತಿಳಿಸಲಾಯಿತು. ಆಯುರ್ವೇದದ ಪ್ರಕಾರ ಆಹಾರ ಮತ್ತು ನಿದ್ರೆಯು ದೇಹದ ಮೂಲಾಧಾರ ಎಂದು ಜಾಗೃತಿ ಮೂಡಿಸಲಾಯಿತು. ಒಂದೇದು ಆಹಾರ ಅಂದ್ರೆ ಅದು ನಾವು ಈ ಥರದ್ದೇ ತಗೋಬೇಕು, ಇಷ್ಟೇ ಕ್ವಾಂಟಿಟಿ ತಗೋಬೇಕು, ಇಷ್ಟೇ ತಿನ್ಬೇಕು ಮಾತ್ರ ತಿನ್ಬೇಕು. ಮತ್ತೆ ಯಾವಾಗ ಹಳ್ಳಿಯಲ್ಲಿ ಕಿವಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಕೆಲವು ಮನೆಗಳಿಗೆ ಭೇಟಿ ನೀಡಿ ಆಯುರ್ವೇದದಲ್ಲಿ ಹೇಳಿರುವ ಪ್ರಕಾರ ಕರ್ಮೇಂದ್ರಿಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸರಳ ವಿಧಾನಗಳನ್ನು ತಿಳಿಸಿಕೊಡಲಾಯಿತು. ಡೈಲಿ ಪ್ರೊಸೀಜರ್ ಮಾಡ್ಕೋಕತ್ತಂದ್ರ ಕಮ್ಮಿ ಆಗ್ತೈತಿ. ದಿನದ ಆರಂಭವನ್ನು ಯೋಗಾಭ್ಯಾಸದಿಂದ ಮಾಡಲಾಯಿತು. ನಮ್ಮ ದೇಹದ ಪ್ರತಿಯೊಂದು ಇಂದ್ರಿಯಗಳು ಅಮೂಲ್ಯ. ಅವುಗಳಲ್ಲಿ ಉಸಿರಾಟದ ಪ್ರಮುಖ ದ್ವಾರವಾಗಿ ಮೂಗು. ಉಸಿರಾಟದ ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಾಣಾಯಾಮ ಹಾಗೂ ದೇಹ ಮನಸ್ಸನ್ನು ಉಲ್ಲಾಸಗೊಳಿಸುವ ಯೋಗಾಸನಗಳನ್ನು ಅಭ್ಯಾಸ ಮಾಡಿಸಲಾಯಿತು. ಸಂಹಿತಾ ಪಠಣದಲ್ಲಿ
ಚರಕ ಸಂಹಿತ ಸಿದ್ಧಿಸ್ಥಾನದ ನಶ್ಯ ಅಧ್ಯಾಯದಲ್ಲಿ ಬರುವ ಕೆಲವು ಶ್ಲೋಕಗಳನ್ನು ಕಂಠಪಾಠ ಮಾಡಿದೆವು. ನಮ್ಮ ಸ್ವಸ್ಥ ಸಂಕಲ್ಪ ರೇಡಿಯೇಷನ್ ಫ್ರೀ ಅಂಡ್ ನಾಯ್ಸ್ ಫ್ರೀ ಎಂಬ ಜಾಗೃತಿಯ ರ್ಯಾಲಿಯನ್ನು ನಡೆಸಿ ವಿವಿಧ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಕಿವಿಯ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದರು. ಕೌಮಾರ ನೃತ್ಯ ವಿಭಾಗದ ವತಿಯಿಂದ ಅಂಗನವಾಡಿ ಮಕ್ಕಳು ಹಾಗೂ ಅವರ ಪಾಲಕರಿಗೆ ಇಂದ್ರಿಯ ಆರೋಗ್ಯದ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಹಣ್ಣು ಯಾಕಂದ್ರೆ ಅದ್ರೊಳಗೆ ಸಿಟ್ರಸ್ ಅದು ಎಲ್ಲ ಜಾಸ್ತಿ ಇರ್ತೈತ್ರಿ. ಕಿತ್ತಳೆ, ಮೂಸಂಬಿ ಅಂತವೆಲ್ಲ ಹಣ್ಣು ಸ್ವಲ್ಪ ತಿನ್ನಿಸಿದ್ರೆ ಅದ್ರೊಳಗೆ ವಿಟಮಿನ್ ಸಿ ಎಲ್ಲ ಸ್ವಲ್ಪ ಅಂದ್ರೆ ಆಂಟಿಬಾಡೀಸ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಬಾಲ್ಯದಲ್ಲಿಯೇ ಉತ್ತಮ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸುವ ಉದ್ದೇಶದಿಂದ ಮಕ್ಕಳಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮದ ಆರೈಕೆಯ ಬಗ್ಗೆ ಸರಳ ಮತ್ತು ಮನರಂಜನೆಯ ರೀತಿಯಲ್ಲಿ ಮಾಹಿತಿ ನೀಡಲಾಯಿತು. ಏನು ಎದೆ ಉರಿಯೋದು, ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು, ನೆಕ್ಸ್ಟ್ ಆ ಟೈಮ್ ಒಳಗಡೆ ಆದ್ಮೇಲೆ ನಂತರ ಮಿಕ್ಸ್ ಮೂರನೆಯ ದಿನ ಘ್ರಾಣೇಂದ್ರಿಯದ ಅಂಗವಾಗಿ ಮೂಗಿನ ಆರೋಗ್ಯಕ್ಕಾಗಿ ಧೂಮಪಾನ, ನಸ್ಯ ಕರ್ಮಗಳಂತ ವಿವಿಧ ಚಟುವಟಿಕೆಗಳನ್ನು ಮನೆ ಮನೆಗೆ ಹೋಗಿ ಜನರಲ್ಲಿ ಅರಿವನ್ನು ಮೂಡಿಸಲಾಯಿತು. ನಾಲ್ಕನೇ ದಿನವು ಎಂದಿನಂತೆ ಯೋಗಾಭ್ಯಾಸದಿಂದ ಪ್ರಾರಂಭವಾಯಿತು. ಅನಂತರ ಸಂಹಿತಾ ಪಠಣವನ್ನು ನಡೆಸಿ ದಿನದ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡಿಕೊಳ್ಳಲಾಯಿತು. ಹನಗಂಡಿ ಗ್ರಾಮದಲ್ಲಿರುವ ಪುರಾತನ ಮಂದಿರ ಹಾಗೂ ಬಾವಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಕಲುಷಿತ ನೀರಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟುವ ಪ್ರಯತ್ನವನ್ನು ಮಾಡಲಾಯಿತು. ಗ್ರಾಮದಲ್ಲಿರುವ ಜನಸಾಮಾನ್ಯರಲ್ಲಿ ಹಾಗೂ ಹಿರಿಯರಲ್ಲಿ ತಂಬಾಕು ಮತ್ತು ಮಾದಕ ವಸ್ತುಗಳ ಉಪಯೋಗದಿಂದ ಉಂಟಾಗುವ ಹಾನಿಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದೆವು.
ನಮ್ಮ SDMT ಕಾಲೇಜಿನ ಶಾಲಕ್ಯ ತಂತ್ರ ವಿಭಾಗದ ಪ್ರೊಫೆಸರ್ ಆದ ಡಾಕ್ಟರ್ ರವಿ ಸರ್ರಿಂದ ಇಂದ್ರಿಯ ಅನಾರೋಗ್ಯದಿಂದ ಬಳಲುತ್ತಿರುವ ಜನಸಾಮಾನ್ಯರಿಗೆ ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಆಯುರ್ವೇದದಲ್ಲಿ ಇಂದ್ರಿಯಗಳಿಗೆ ಆರೋಗ್ಯವನ್ನು ನೀಡುವ ಸಿರಿಧಾನ್ಯಗಳು ಹಾಗೂ ತರಕಾರಿಗಳನ್ನು ಪ್ರದರ್ಶನಕ್ಕೆ ಇಡುವ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡಲಾಯಿತು. ಐದನೇ ದಿನವು ಎಂದಿನಂತೆ ಯೋಗಾಭ್ಯಾಸದಿಂದ ಪ್ರಾರಂಭವಾಯಿತು. ಅನಂತರ ಸಂಹಿತ ಪಠಣವನ್ನು ನಡೆಸಿ ದಿನದ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡಿಕೊಳ್ಳಲಾಯಿತು. ಮಹಿಳೆಯರ ಆರೋಗ್ಯ ಮತ್ತು ಜಾಗೃತಿಗೆ ಸಂಬಂಧಿಸಿದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಕಾಲೇಜಿನ ಪ್ರಸೂತಿ ತಂತ್ರ ಮತ್ತು ಸ್ತ್ರೀ ರೋಗ ವಿಭಾಗದ ಅಧ್ಯಾಪಕರಿಂದ ಮಾಹಿತಿಯನ್ನು ನೀಡಲಾಯಿತು. ಯಥಾರೀತಿಯಾಗಿ ನಮ್ಮ SDMT ಕಾಲೇಜಿನ ಪಂಚಕರ್ಮ ವಿಭಾಗದ ಪ್ರೊಫೆಸರ್ ಆದ ಡಾಕ್ಟರ್ ಬಸವರಾಜ್ ಸರ್ ಅವರಿಂದ ಚರ್ಮ ರೋಗದಿಂದ ಬಳಲುತ್ತಿರುವ ಜನಸಾಮಾನ್ಯರಿಗೆ ಉಚಿತ ಚಿಕಿತ್ಸಾ ಶಿಬಿರವನ್ನು ನಡೆಸಲಾಯಿತು. ಆರನೇ ದಿನವು ಎಂದಿನಂತೆ ಯೋಗಾಭ್ಯಾಸದಿಂದ ಪ್ರಾರಂಭವಾಯಿತು. ಅನಂತರ ಸಂಹಿತ ಪಠಣವನ್ನು ನಡೆಸಿ ದಿನದ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡಿಕೊಳ್ಳಲಾಯಿತು. ಆಯುರ್ಗ್ರಾಮ್ 3.0 ಸ್ವಸ್ಥ ಸಂಕಲ್ಪ ತಂಡದ ಅಕಾಡೆಮಿಕ್ ಕೋಆರ್ಡಿನೇಟರ್ ಆದ
ಡಾಕ್ಟರ್ ಸುನಿಲ್ ಸರ್ ಅವರು ಉರ್ದು ಮೀಡಿಯಂ ಶಾಲೆಯ ಮಕ್ಕಳಿಗೆ ಕೆಲವು ಚಟುವಟಿಕೆಯ ಮೂಲಕ ಮನಸ್ಸಿನ ಮಹತ್ವವನ್ನು ತಿಳಿಸಿದರು. ಆಯುರ್ವೇದದ ಪ್ರಕಾರ ಮನಸ್ಸು ನಮ್ಮ ಆಲೋಚನೆ, ಭಾವನೆ, ನೆನಪು ಮತ್ತು ನಿರ್ಧಾರಗಳನ್ನು ನಿಯಂತ್ರಿಸುವ ಪ್ರಮುಖ ಅಂಗವಾಗಿದ್ದು, ಆರೋಗ್ಯಕರ ಜೀವನಕ್ಕೆ ಆರೋಗ್ಯಕರ ಮನಸ್ಸು ಅಗತ್ಯ ಎಂದು ಅರಿವು ಮೂಡಿಸಿದರು. ಮಹಿಳೆಯರ ಋತುಚಕ್ರದ ಆರೋಗ್ಯ ಮತ್ತು ಸ್ವಚ್ಛತೆ ಅಂದರೆ ಮೆನ್ಸ್ಟ್ರುವಲ್ ಹೈಜೀನ್ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಿಂದ ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಈ ವಿಷಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಮತ್ತು ಹಿಂಜರಿಕೆಯನ್ನು ದೂರ ಮಾಡಲಾಯಿತು. ನಮ್ಮ ಸ್ವಸ್ಥ ಸಂಕಲ್ಪ ತಂಡದ ಸದಸ್ಯರು ಹತ್ತಿರದ ಕನಕದಾಸ ಕನ್ನಡ ಮಾಧ್ಯಮ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಇಂದ್ರಿಯ ಆರೋಗ್ಯವೇ ಸಮಗ್ರ ಆರೋಗ್ಯದ ಆಧಾರ ಎಂದು ಜಾಗೃತಿ ಮೂಡಿಸಿದರು. ಧ್ಯಾನ, ಪ್ರಾಣಾಯಾಮ ಮತ್ತು ಒತ್ತಡ ನಿರ್ವಹಣೆಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು. ಅದರಲ್ಲಿ ಅನುಲೋಮ ವಿಲೋಮ, ಭ್ರಮರಿ ಪ್ರಾಣಾಯಾಮ ಮತ್ತು ಮನಸ್ಸನ್ನು ಏಕಾಗ್ರತೆಯಿಂದಿಡುವ ಚಟುವಟಿಕೆಗಳನ್ನು ಜನಸಾಮಾನ್ಯರಲ್ಲಿ ತಿಳಿಸಲಾಯಿತು.
ರಸಾಯನ ಮತ್ತೆ ಸಂವಿರಾಂಜನ ಬರುತ್ತೆ. ರಸಾಯನ ಅನ್ನೋದು ನಾವು ಪ್ರತಿದಿನ ಹಚ್ಬೋದು. ಸಂವಿರಾಂಜನ ಅನ್ನೋದು ವಾರದಾಗ ಒಂದ್ಸರಿ ಮಾತ್ರ ಹಚ್ತೀವಿ. ಎಂದಿನಂತೆ ಯೋಗಾಭ್ಯಾಸದಿಂದ ಪ್ರಾರಂಭವಾಯಿತು. ಕೊನೆಯ ದಿನದಂದು ಸಮಾರೋಪ ಸಮಾರಂಭದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಯಿತು. ಗ್ರಾಮದ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಂಡು ಧನ್ವಂತರಿ ಪ್ರಾರ್ಥನೆ ಹೇಳುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿರುವ ಪರಿಸರಾತ್ಮಕ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡುವ ಮೂಲಕ ಪ್ರೋತ್ಸಾಹಿಸಲಾಯಿತು. ತದನಂತರ ವಿದ್ಯಾರ್ಥಿಗಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಪ್ರದರ್ಶಿಸಿದರು. Warm greetings to everyone. It's my pleasure to share few words about Ayur Grama 3.0 organized by the SDM Trust Ayur Medical College, Tirdal, as a Charaka Jayanti initiative. Ayur Grama is not just an event, but
an effort to take Ayurveda beyond the classroom and into the community. I sincerely thank our respected management for their valuable support and encouragement, and appreciate our faculty members, students, interns, postgraduate scholars, and NSS volunteers for their dedication and active participation. I congratulate the entire Ayurgrama 3.0 team for their excellent work and successful execution. Let us continue to spread the timeless wisdom of Ayurveda from our institution to every home and community. Thank you. Namaste, myself Dr. Prasad Chumali, Chief Coordinator from Ayurgrama 3.0 at Hanwell. It is my great pleasure to share a few words of Ayurgrama 3.0. The main theme of Ayurgrama 3.0 is Indriya Arogya, that is Swastha Indriya for Swastha Bharat. During Ayurgrama 3.0 at Hanwell, we had conducted a lot of activities regarding the Indriya Arogya, like Indriya Arogya, like that, lot of the activities were conducted to preventing and promoting and curative aspect of the Indriya Arogya. I hope Ayurgrama 3.0 at 100 reach with Indriya Arogya. I am very happy to express thanks to Dr. M.S. Nariman sir and Dr. Pushparam Nariman sir for the great decision to organize this event. I am very much thankful to Dr. P. Amrasar, Beloved Principal of Design Institute, for the constant support to organize this event. And I am very much thankful to all the faculty members, Ayurgrama team, NSS volunteers, and thesis scholars for their active participation in this event. Finally, I am very much thankful to Ayurgrama 3.0 for their hard work and dedication to organize this event very successfully. Thank you.